ಹಾರಿಬಲ್. ಇದೇ ಜಾತಿಯ ಬೇರೆ ಶಂಕುದುಳುದಿಂದ ವರ್ಷಕ್ಕೆ ಅಂದಾಜು 2 ಲಕ್ಷ ಜನ ಸಾಯ್ತಾರಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಆಫ್ರಿಕಾ, ಮಿಡಲ್ ಈಸ್ಟ್ ಕಂಟ್ರಿಗಳು ಜೊತೆಗೆ ನಮ್ಮ ದೇಶದಲ್ಲೂ ಇದೆ. ಇದು ಫ್ರೆಶ್ ವಾಟರ್ ಸ್ನೇಲ್ ಅಂತ. ಕೋನ್ ಸ್ನೇಲ್ ಆದ್ಮೇಲೆ 2ನೇ ಡೆಡ್ಲಿಯೆಸ್ಟ್ ಸ್ನೇಲ್ ಇದು. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಕಣ್ರಿ. ಈ ಶಂಕುದುಳುದು ದೇಹದಲ್ಲಿ ವಿಚಿತ್ರವಾದ ಪ್ಯಾರಾಸೈಟ್ ಅಂದ್ರೆ ಜಂತುಳಗಳಿದ್ದು ಸಂತಾನೋತ್ಪತ್ತಿ ಟೈಮ್ ಬಂದಾಗ ಅದು ಈ ಶಂಕುದುಳುದು ದೇಹದಿಂದ ಬಿಡುಗಡೆ ಭಾಗ್ಯ ಪಡ್ಕೊಂಡು ಮೊಟ್ಟೆ ಇಡೋಕೆ ಹೊಸ ಜಾಗ ಹುಡುಕ್ತಿರುತ್ತೆ. ಸಿಕ್ಕಿದ್ರೆ ಪ್ರಾಣಿಗಳು, ಮಿಸ್ ಆದ್ರೆ ನಾವು ನೀರ್ ಕಂಡ್ ಕಡೆ ಯೋಚನೆ ಮಾಡದೆ ಇಳಿತೀವಲ್ಲ, ಅದಕ್ಕೆ ಅನ್ಸುತ್ತೆ. ನೋವೇ ಆಗ್ದಂಗೆ ನಮ್ ದೇಹ ಸೇರುತ್ತೆ, ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಸಿಕ್ಕಾಪಟ್ಟೆ ಚೂಪಾಗಿರುತ್ತೆ, ವಿಪರೀತ ನೋವು. ಅದು ಹೊಡೆದಾಗಿರೋದು ಕತೆ. ಜ್ವರದಲ್ಲಿ ಸ್ಟಾರ್ಟು, ಅಂಗಾಂಗಗಳ ನಾಶದಲ್ಲಿ ಎಂಡು. ತಕ್ಷಣ ಸಾಯಲ್ಲ, ನಿಧಾನ. ಇದಕ್ಕೆ ಸಿಸ್ಟೋಸೋಮಾಯಿಸಿಸ್ ಇಲ್ಲ ಸ್ನೇಲ್ ಫೀವರ್ ಅಂತಾರೆ. ಪ್ರಮುಖವಾಗಿ ಝರಿ, ಕೆರೆ, ಸಿಹಿ ನೀರ್ಕೊಳ ಇಲ್ಲೆಲ್ಲ ಇರುತ್ತೆ. ಪುಣ್ಯ ನಮ್ ಕರ್ನಾಟಕದಲ್ಲಿಲ್ಲ. ರಿಪೋರ್ಟ್ಸ್ ಗಳ ಪ್ರಕಾರ ತಮಿಳುನಾಡಿನ ಸಮುದ್ರಗಳ ಕಡೆ ಮತ್ತೆ ರಾಜಸ್ಥಾನಗಳ ಕಡೆ ಇದೆಯಂತೆ. ಆದ್ರೆ ಇದಕ್ಕೆ ಮದ್ದಿದೆ, ಬಟ್ ಹುಷಾರಷ್ಟೇ. ಹಾಗಂತ ಎಲ್ಲಾ ಫ್ರೆಶ್ ವಾಟರ್ ಸ್ನೇಲ್ಸು ಅಪಾಯ ಅಲ್ಲ, ಕೆಲವಷ್ಟೇ. ಇನ್ನ ಕೆಲವನ್ನ ಅಕ್ವೇರಿಯಂ ಕ್ಲೀನ್ ಮಾಡಕ್ಕಂತ ಸಾಕಿರ್ತಾರೆ. ಬಜಾರಲ್ಲಿ ಇನ್ನು ಎಂತೆಂತ ಪ್ರಾಣಿಗಳಿದ್ಯೋ. ಇಷ್ಟೇ ಮ್ಯಾಟ್ರು, ಬರ್ತೀನಿ.